ನಿಮ್ಮ ಮದುವೆ ನಿಲ್ಲಬೇಕು, ನಾನು ಮುತ್ತು ಮಾವನ ಮದುವೆ ಆಗಬೇಕು ಅನ್ನೋ ಯಾವ ಆಸೆನೂ ನನಗಿಲ್ಲ ಮಾಯಕ್ಕ. ಆದರೆ ನೀವು ಮುತ್ತು ಮಾವನ ಬಲವಂತವಾಗಿ ಪಡ್ಕೊಳ್ಳೋದಕ್ಕೆ ನೋಡ್ತಿದ್ದೀರ. ಒಂದು ವಿಷಯ ಏನು ಗೊತ್ತಾ ಮಾಯಕ್ಕ, ಇಲ್ಲಿ ಮುತ್ತು ಮಾವನ ವಿಷಯವಾಗಿ ಯಾರು ಪೈಪೋಟಿಗೆ ನಿಂತ್ಕೊಂಡಿಲ್ಲ. ಅವರು ನಿಮ್ಮವರೇ. ಆದರೂ ನೀವು ನಿಮಗೆ ನೀವೇ ಊಹೆ ಮಾಡಿಕೊಂಡು ನನಗೆ ತೊಂದರೆ ಕೊಟ್ಟು ನಿಮಗೆ ನೀವೇ ತೊಂದರೆ ಮಾಡ್ಕೋತಿದ್ದೀರ. ಈಗಲಾದರೂ ಇಲ್ಲಿನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಮಾಯಕ್ಕ. ಮಾತಾಡು ಅಂತ ಬಿಟ್ಟರೆ ಬುಲೆಟ್ ಟ್ರೈನ್ ತರ ಹೋಗ್ತಾನೆ ಇದ್ದಾಳೆ. ಇವತ್ತು ಚುಡ್ಕತೆ ಮುಗಿಸ್ಲೇಬೇಕು. ಮಾಯಾ, 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 ಶರ್ಮಿಳಾ, ಇಲ್ಲೇನ್ ಮಾಡ್ತಿದ್ಯಾ? ಇಲ್ಲಿ ಯಾರು ಕಾಣಿಸ್ತಿಲ್ಲ. ಇದ್ಯಾಕೆ ಶರ್ಮಿಳಾ ಹೀಗೆ ನಿಂತಿದ್ಯಾ? ಬೆಳಗ್ಗೆಯಿಂದ ತಿಂಡಿ ಮಾಡಿಲ್ವಾ? ಮಾಯಾ ಇಲ್ಲಿ? ಮಾಯಾ ಎಲ್ಲಿ ಅಂತ ಕೇಳಿದ್ರೆ ಮೇಲೆ ಅಲ್ಲ, ಬೆಳ್ಳಿ ಬೆಳ್ಳಿ ಮೇಲೆ. ಏನಾಗಿದೆ ನಿನಗೆ? ಸರಿ ಬಿಡು, ನಾನೇ ನೋಡ್ತೀನಿ. ದೇವ್ರೆ, ಏನ್ ಕತೆ ಆಗುತ್ತೋ ಏನೋ. ಮಾಯನ ನೀನೇ ಕಾಪಾಡ್ಬೇಕಪ್ಪ. ನೀವು ಹೀಗೆ ನಡ್ಕೊಳ್ಳೋದು ನೋಡಿದ್ರೆ ನನಗೆ ನಮ್ಮ ಅಜ್ಜಿ ಹೇಳಿದ ಒಂದು ಕತೆ ನೆನಪಾಗ್ತಿದೆ. ಒಂದು ಚೇಳು ನೀರೊಳಗೆ ಬಿದ್ದು ಒದ್ದಾಡ್ತಿದ್ದಾಗ ಒಬ್ಬ ಸ್ವಾಮಿ ಬಂದು ಅದನ್ನು ನೀರಿಂದ ಹೊರಗೆ ತೆಗಿಯೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅದು ಕಚ್ಚಿದ್ ಮತ್ತೆ ನೀರೊಳಗೆ ಬಿತ್ತಂತೆ. ಆದರೆ ಅವ್ರ ಪ್ರಯತ್ನ ಬಿಡಲಿಲ್ಲ, ಮತ್ತೆ ಅದನ್ನು ತೆಗಿಯೋಕ್ಕೆ ಪ್ರಯತ್ನ ಪಟ್ಟರು. ಹೀಗೆ ಪ್ರಯತ್ನ ನಡೀತಾನೆ ಇತ್ತು. ಅದಕ್ಕೆ ಅವರು ನಗ್ತಾ ಒಂದು ಮಾತು ಹೇಳಿದ್ರಂತೆ, ಕಚ್ಚೋದು ಚೇಳಿನ ಧರ್ಮ, ಕಾಪಾಡೋದು ನನ್ನ ಧರ್ಮ. ಸಾಯಿಸೋಕೊಬ್ಬ ಇರ್ತಾನೆ ಅಂದರೆ ಬದುಕ್ಸೋಕ್ಕೂ ಒಬ್ಬ ಇರ್ತಾನೆ ಅಂತ ಹೇಳಿ ಹೊರಟೋದ್ರಂತೆ.